ಹಾಯ್, ನಮಸ್ಕಾರ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಜನತಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ನಾವು ಎಸ್ ಎಸ್ ಸಿಯಲ್ಲಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಎಲ್ಲರೂ ಎಸ್ ಎಸ್ ಸಿ ಟ್ರೈ ಮಾಡ್ತಿರ್ತೀರಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಸ್ ಎಸ್ ಸಿಯಲ್ಲಿ ಕ್ಲಿಯರ್ ಆಗೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಇವತ್ತಿಂದ ಎಸ್ ಎಸ್ ಸಿಗೆ ಯಾವ ಟಾಪಿಕ್ಸ್ ಬೇಕು ಆ ಟಾಪಿಕ್ಸ್ಗಳನ್ನು ನಾವು ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಎಸ್ ಎಸ್ ಸಿಯಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಟಾಪಿಕ್ ಐತಿ. ಆ ಟಾಪಿಕ್ ಒಳಗೆ ಮೊದಲು ಬರೋದೇ ಅನಾಲಜಿ. ಏನ್ರಿ ಅನಾಲಜಿ ಅಂದ್ರೆ ಹೋಲಿಕೆ ಅಂತ ಅರ್ಥ. ಹೋಲಿಕೆ ಮೊದಲಿಗೆ ಒಂದು ಪದದ ಇಂದ ಇನ್ನೊಂದು ಪದಕ್ಕೆ ಒಂದು ಹೋಲಿಕೆ ಬರ್ಬೋದು, ಇಲ್ಲ ಒಂದು ಪದದ ವಿರುದ್ಧಾರ್ಥಕದಿಂದ ಒಂದು ಹೋಲಿಕೆ ಬರ್ಬೋದು, ಇಲ್ಲ ಒಂದು ಪದದ ಸಮಾನಾರ್ಥಕ ಪದದಿಂದ ಹೋಲಿಕೆ ಬರ್ಬೋದು, ಇಲ್ಲ ನಂಬರ್ಗಳನ್ನು ಕೊಟ್ಟು ಹೋಲಿಕೆ ಬರ್ಬೋದು, ಇಲ್ಲ ನಂಬರ್ ಮತ್ತು ಎರಡು ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟು ಮಿಕ್ಸ್ಡ್ ಅನಾಲಜಿ ಅಂತ ಬರ್ತದ. ಮಿಕ್ಸ್ಡ್ ಅನಾಲಜಿ ಇದನ್ನು ಬರಬಹುದು. ಏನ್ರಿ ಅನಾಲಜಿ ಅಂದ್ರೆ ಹೋಲಿಕೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಒಂದು ಪದದ ವಿರುದ್ಧಾರ್ಥಕ ಕೊಟ್ಟ ಅಂದ್ರೆ ಅವ ಎಕ್ಸಾಂಪಲ್ ಕೊಟ್ಟಿರ್ತಾನ, ಕ್ವಶನ್ ಒಳಗೆ ಒಂದು ಪದದ ವಿರುದ್ಧಾರ್ಥಕ ಕೊಟ್ಟಿರ್ತಾನ. ನೆಕ್ಸ್ಟ್ ಇನ್ನೊಂದು ಪದದ ವಿರುದ್ಧಾರ್ಥಕವನ್ನ ನಾವು ಕಂಡುಹಿಡಿಯಬೇಕು. ನೆಕ್ಸ್ಟ್ ಒಂದು ಪದದ ಸಮಾನಾರ್ಥಕ ಕೊಟ್ಟಿರ್ತಾನ, ಇನ್ನೊಂದು ಸಮಾನಾರ್ಥಕ ಏನಿರ್ತದೆ ಅದನ್ನ ನಾವು ಕಂಡುಹಿಡಿಯಬೇಕು. ಒಟ್ಟು ಹೋಲಿಕೆ ಮಾಡ್ಕೋಬೇಕು. ಅದೇ ಅನಾಲಜಿ. ಒಂದೊಂದಾಗಿ ಉದಾಹರಣೆಗಳನ್ನ ಸರಳ ರೀತಿಯಲ್ಲಿ ಬಿಡಿಸ್ಕೊಂಡು ತಗೋನು. ಯಾರಿಗೆ ಎಸ್ ಎಸ್ ಸಿಯನ್ನು ಕ್ಲಿಯರ್ ಮಾಡ್ಬೇಕು ಸರ್, ನಾ CHS ಆಗ್ಬೇಕು, CGL ಆಗ್ಬೇಕು ಅನ್ನೋರಿದ್ರ ದಯವಿಟ್ಟು ಈ ಚಾನಲನ್ನು ಅವರಿಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕ್ಲಾಸ್ಗಳನ್ನು ಕೇಳ್ರಿ. ವಿದ್ಯಾರ್ಥಿಗಳೇ, ಇವಾಗಲೇ ಹೇಳಿದೆ ನಾನು ನಿಮ್ಗೆ, ಅನಾಲಜಿ ಮೀನ್ಸ್ ಸಿಮಿಲಾರಿಟಿ ಅಂದ್ರೆ ಹೋಲಿಕೆ, ಒಂದೇ ಇದ್ದಿದ್ದು, ಆರ್ ಕಂಪ್ಯಾರಬಿಲಿಟಿ. It is comparison between two things that are usually different from each other but have something in common. ಸರ್ ಏನ್ರಿ ಹಿಂಗಂದ್ರೆ ಏನು ಇಂಗ್ಲಿಷ್ ಒಳಗ? ಸರ್ ನಾವು ಕನ್ನಡ ಮೀಡಿಯಂ ಸರ್ ಕಲ್ತೀವಿ, ಬಟ್ ಅಷ್ಟು ನಮ್ಗೆ ಗೊತ್ತಾಗಲ್ಲ ಅನ್ನೋರು ನೋಡ್ರಿ. ಇಟ್ ಈಸ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್ ಅಂದ್ರೆ ಎರಡು ವಸ್ತುಗಳ ನಡುವೆ ಹೋಲಿಕೆ, ಕಂಪ್ಯಾರಿಸನ್ ಮಾಡಾತನ. ದಟ್ ಆರ್ ಯೂಸುವಲಿ ಡಿಫ್ರೆಂಟ್ ಫ್ರಾಮ್ ಈಚ್ ಅದರ್. ಅಂದ್ರೆ ಎರಡು ಬೇರೆ ಬೇರೆ ಆಗಿರ್ಬೋದು, ಬಟ್ ಹ್ಯಾವ್ ಸಮಥಿಂಗ್ ಇನ್ ಕಾಮನ್. ಎರಡು ಬೇರೆ ಬೇರೆ ಆದ್ರೂ ಒಂದು ಕಾಮನ್ ಆಗಿರ್ತೈತಿ. ನೋಡ್ರಿ ಇಲ್ಲಿ ಏನ್ ಹೇಳತನವ, ಇಟ್ ಈಸ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್ ಅಂದ್ರೆ ಎರಡು ವಸ್ತುಗಳ ನಡುವೆ ಹೋಲಿಕೆ ಐತಿ. ದಟ್ ಆರ್ ಯೂಸುವಲಿ ಡಿಫ್ರೆಂಟ್, ಅವು ಎರಡು ಬೇರೆ ಬೇರೆ. ಫ್ರಾಮ್ ಈಚ್ ಅದರ್ ಬಟ್ ಹ್ಯಾವ್ ಸಮಥಿಂಗ್ ಇನ್ ಕಾಮನ್ ಅಂದ್ರ ಯಾವುದೋ ಎರಡು ವಸ್ತುಗಳ ಮಧ್ಯೆ ಕಂಪ್ಯಾರಿಸನ್ ನಡೆದ, ಹೋಲಿಕೆ ನಡೆದ, ಬಟ್ ಅವು ಡಿಫ್ರೆಂಟ್ ಅದಾವ. ಬಟ್ ಡಿಫ್ರೆಂಟ್ ಇದ್ರು ಒಂದು ಕಾಮನ್ ಥಿಂಗ್ ಏನಪ್ಪಾ ಅಂದ್ರ ಅವು ಎರಡರೊಳಗೆ ಒಂದು ಕಾಮನ್ ಇರ್ತೈತಿ. ಹೇಳತ್ತಿದ್ದು ಎರಡು ವಸ್ತುಗಳ ನಡಬರ್ಕ್ ಹೋಲಿಕೆ ನಡೆದ, ಎರಡರ ನಡಬರ್ಕ್ ಹೋಲಿಕೆ ನಡೆದ್ರು ಬಟ್ ಒಂದು ಕಾಮನ್ ಆಗಿ ತೋರ್ಸಾತಾನ. ಈಗ ಎಕ್ಸಾಮ್ ಒಳಗೆ ನಿಮ್ಗೆ ಏನ್ ಕೊಡ್ತಾನ, ಒಂದು ಕಾಮನ್ ಇದ್ದಿದ್ದು ಕೊಡ್ತಾನವ. ನೆಕ್ಸ್ಟ್ ಇದ್ದಿದ್ದು ಕಂಡು ಹಿಡಿಬೇಕು. ಅನಾಲಜಿ ಒಳಗೆ ನೀವು ಏನೋ ಕ್ವಶನ್ ಬಂದ್ರೆ ಏನ್ ಕೊಡ್ತಾನೆ, ಅನಾಲಜಿ ಒಳಗೆ ಒಂದು ಕ್ವಶನ್ ನಿಮ್ಗೆ ಕಾಮನ್ ಆಗಿ ಅವ ಕ್ವಶನ್ ಒಳಗೆ ಕೊಟ್ಟಿರ್ತಾನವ. ಬಟ್ ನೆಕ್ಸ್ಟ್ ಅದನ್ನು ಹೋಲಿಕೆ ಮಾಡ್ಕೊಂಡು ನಾವು ನೆಕ್ಸ್ಟ್ ಕಂಡು ಹಿಡಿಬೇಕು. ಅದೇ ಅನಾಲಜಿ ಪದದ ಅರ್ಥ ಗೊತ್ತೈತೆ ಅನ್ಕೋತೀನಿ ವಿದ್ಯಾರ್ಥಿಗಳೇ. ಇನ್ನೊಂದ್ಸಲ ನೋಡ್ರಿ, ಇಟ್ ಈಸ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್. ಎರಡು ವಸ್ತುಗಳ ನಡುವೆ ಕಂಪ್ಯಾರಿಸನ್ ನಡೆದ ಅಂದ್ರೆ ಹೋಲಿಕೆ ನಡೆದ. ದಟ್ ಆರ್ ಯೂಸುವಲಿ ಡಿಫ್ರೆಂಟ್ ಫ್ರಾಮ್ ಈಚ್ ಅದರ್ ಅಂದ್ರೆ ಎರಡು ಬೇರೆ ಬೇರೆ ಇರ್ಬೋದು, ಬಟ್ ಹ್ಯಾವ್ ಸಮಥಿಂಗ್ ಇನ್ ಕಾಮನ್. ಅವೆರಡರೂ ಒಂದೇ ಇರ್ತಾವ. ಗೊತ್ತಾಗ್ತದ್ರಿ? ಅತ್ತಿ ಮಗ ಅಲ್ಲ ಮಾವ, ಎರಡು ಒಂದ. ಅತ್ತಿ ಮಗನಿಗೂ ಮಾವ ಅನ್ಬೋದು, ಅತ್ತಿ ಮಗ ಅಲ್ಲ ಅಕ್ಕನ ಗಂಡ, ಇಲ್ಲ ತಂಗಿ ಗಂಡ. ಅಕ್ಕನ ಗಂಡ ದೊಡ್ಡ ಇರ್ತಾನ, ಅತ್ತಿ ಮಗ ಅಂದ್ರು ಮಾವ, ಅಕ್ಕನ ಗಂಡ ಅಂದ್ರು ಮಾವ. ನಿಮಗೆ ಅತ್ತಿ ಮಗ ಅಂತ ಕೊಟ್ಟಿರ್ತಾನ, ನಾವು ಮಾವನ ಮಗ ಯಾರಂತ ಕಂಡುಹಿಡಿಬೇಕು. ಅದೇ ಅನಾಲಜಿ. ಎರಡರ ನಡಬರ್ಕ ಕಂಪ್ಯಾರಿಸನ್ ಮಾಡ್ತಿರ್ತಾನ,
ಬಟ್ ಹ್ಯಾವ್ ಸಮಥಿಂಗ್ ಇನ್ ಕಾಮನ್, ಒಂದು ಕಾಮನ್ ಇರ್ತೈತಿ, ಬಟ್ ನಿಮ್ ಕ್ವಶನ್ ಕೇಳೋದು ಹಂಗ ಅನಾಲಜಿ ಒಳಗ. ನೆಕ್ಸ್ಟ್ ಅನಾಲಜಿ ಒಳಗೆ ಎಷ್ಟು ಟೈಪ್ ಬರ್ತಾವ್ರಿ ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ. ಅನಾಲಜಿ ಒಳಗ ನಾ ಹೇಳಿ ನಿಮ್ಗ ಅನಾಲಜಿ ಮೀನ್ಸ್ ಸಿಮಿಲಾರಿಟಿ ಅಂತ ಹೇಳಿದೆ ನಿಮ್ಗೆ. ಅದ್ರೊಳಗೆ ಎಷ್ಟು ಪ್ರಕಾರ ಅನಾಲಜಿ ಬರ್ತಾವ್ರಿ? ಒಂದು ಸೆಮೆಂಟಿಕ್ ಅನಾಲಜಿ, ಒಂದು ಲೆಟರ್ ಅನಾಲಜಿ, ಒಂದು ನಂಬರ್ ಅನಾಲಜಿ, ಒಂದು ಮಿಕ್ಸರ್ ಅನಾಲಜಿ. ಏನ್ ಸರ್ ಈ ಸೆಮೆಂಟಿಕ್ ಅನಾಲಜಿ, ಲೆಟರ್ ಅನಾಲಜಿ, ನಂಬರ್ ಅನಾಲಜಿ, ಮಿಕ್ಸರ್ ಅನಾಲಜಿ? ಒಂದೇದು ಹೇಳ್ತೀನಿ. ಸೆಮೆಂಟಿಕ್ ಅನಾಲಜಿ ಅಂದ್ರ ಇದ್ರೊಳಗೆ ಏನೂ ಇಲ್ರಿ, ಪದ ಕೊಟ್ಟು ವಿರುದ್ಧ ಪದ ಕೇಳಿರ್ತಾನ. ಒಂದು ಪದ ಕೊಟ್ಟು ಅದ್ರ ವಿರುದ್ಧ ಪದವನ್ನು ಕೇಳಿರ್ತಾನ, ಇನ್ನೊಂದು ಪದ ಕೊಟ್ಟು ಸಮಾನಾರ್ಥಕವನ್ನ ಕೇಳಿರ್ತಾನ. ನೆಕ್ಸ್ಟ್ ರಾಜ್ಯಗಳನ್ನ ಕೊಟ್ಟು ರಾಜಧಾನಿಗಳನ್ನ ಕೇಳಿರ್ತಾನ. ನೆಕ್ಸ್ಟ್ ಒಂದು ಗಾತ್ರ ಕೊಟ್ಟು ಆ ಗಾತ್ರವನ್ನ ಯಾವ್ದ್ರೊಳಗೆ ಅಳಿತೀವಿ ಅಂತ ಕೇಳಿರ್ತಾನ. ನೆಕ್ಸ್ಟ್ ಇನ್ನೊಂದು ಅಳತೆ ಅಂದ್ರೆ ಈಗ ಸೆಂಟಿಮೀಟರ್, ಅದನ್ನ ಯಾವ್ದ್ರೊಳಗೆ ಅಳಿತೀವಿ ಅನ್ನೋದು ಕೇಳಿರ್ತಾನ. ನೆಕ್ಸ್ಟ್ ಕೆಲಸಗಾರ ಮತ್ತು ಸಾಮಗ್ರಿ ಅಂದ್ರೆ ಕೆಲಸ ಮಾಡೋನಿಗೆ ಮತ್ತು ಈ ಸಾಮಗ್ರಿಗೆ, ಈಗ ಒಬ್ಬ ಗೌಂಡಿಗೆ ಏನ್ ಬೇಕಾಗಿರ್ತದ್ರಿ, ಅವ್ನಿಗೆ ಯಾವ ಸಾಮಗ್ರಿಗಳು ಬೇಕಾಗಿರ್ತದ ಅನ್ನೋದು ರಿಲೇಟೆಡ್. ಟೋಟಲ್ ಆಗಿ ಸೆಮೆಂಟಿಕ್ ಅನಾಲಜಿ ಒಳಗ ಒಂದು ಪದ ಮತ್ತ ವಿರುದ್ಧ ಪದ ಕೊಟ್ಟು ಕೇಳಿರ್ತಾನ, ಇನ್ನೊಂದು ಒಂದು ಪದ ಕೊಟ್ಟು ಮತ್ತ ಸಮಾನಾರ್ಥಕ ಪದ ಕೊಟ್ಟು ಕೇಳಿರ್ತಾನ, ಇನ್ನೊಂದು ರಾಜ್ಯವನ್ನು ಕೊಟ್ಟು ರಾಜಧಾನಿ ಯಾವುದು ಅಂತ ಕೇಳಿರ್ತಾನ, ಹೋಲಿಕೆ ಮಾಡಿರ್ತಾನ. ಅಂದ್ರೆ ನಿಮ್ಮ ಎಕ್ಸಾಂಪಲ್ ಒಂದು ಕ್ವಶನ್ ಒಳಗೆ ರಾಜ್ಯ ಕೊಟ್ಟು ರಾಜಧಾನಿ ಕೊಟ್ಟಿರ್ತಾನ ನಾವು. ನೆಕ್ಸ್ಟ್ ಇನ್ನೊಂದು ಕೇಳಿರ್ತಾನ, ಇಂಡಿಯಾದ ರಾಜಧಾನಿ ಯಾವುದು, ಭಾರತದ ರಾಜಧಾನಿ ಯಾವುದು ಅಂತ ಕೇಳಿರ್ತಾನ. ಸೊ ಆ ರೀತಿ ಕ್ವಶನ್ಸ್ ಬರ್ತಾವ. ನೆಕ್ಸ್ಟ್ ಗಾತ್ರ ಕೊಟ್ಟಿರ್ತಾನ, ಈಗ ಹಾಲನ್ನು ಯಾವ್ದ್ರೊಳಗೆ ಅಳಿತೀವಿ, ಗಾತ್ರ ಕೊಟ್ಟಿರ್ತಾನ. ಫಾರ್ ಎಕ್ಸಾಂಪಲ್ ಒಂದು ಲೀಟರ್, ಅದ್ ಯಾವ್ದ್ರೊಳಗೆ ಅಳಿತೀವಿ ಅನ್ನೋದು ಮಾನವನ ಕೇಳಿರ್ತಾನ. ನೆಕ್ಸ್ಟ್ ಅಳತೆ, ನೆಕ್ಸ್ಟ್ ಅದನ್ನ ಅಳತೆಯನ್ನ ಯಾವ್ದ್ರೊಳಗೆ ಮಾಪನ ಮಾಡ್ತೀವಿ ಅನ್ನೋದು ಕೇಳಿರ್ತಾನ. ನೆಕ್ಸ್ಟ್ ಕೆಲಸಗಾರಿಗೆ ಯಾವುದೇ ಒಂದು ಕೆಲಸ ಮಾಡ್ಲಿ ಅವನಿಗೆ ಒಂದು ಸಾಮಗ್ರಿ ಬೇಕಾಗಿರ್ತದ, ಆ ಸಾಮಗ್ರಿ ರಿಲೇಟೆಡ್ ಕ್ವಶನ್ ಕೇಳಿರ್ತಾನ. ಇವಿಷ್ಟೇ ಕ್ವಶನ್ಸ್ ಸೆಮೆಂಟಿಕ್ ಅನಾಲಜಿ ಒಳಗೆ ಬರ್ತಾವು. ವಿದ್ಯಾರ್ಥಿಗಳ ನೆನಪಿರ್ಲಿ, ಸೆಮೆಂಟಿಕ್ ಅನಾಲಜಿ ಒಳಗೆ ಒಂದು ಪದ, ವಿರುದ್ಧ ಪದ, ಪದ ಸಮಾನಾರ್ಥಕ ಪದ, ರಾಜ್ಯ ರಾಜಧಾನಿ, ಗಾತ್ರ ಮತ್ತು ಮಾನ, ಅಳತೆ ಮತ್ತು ಮಾಪನ, ಕೆಲಸಗಾರ ಮತ್ತು ಸಾಮಗ್ರಿ, ಇವುಗಳನ್ನು ಮಾತ್ರ ಕುರಿತು ಕೇಳ್ತಾನ. ಯಾವ್ದ್ರೊಳಗ? ಸೆಮೆಂಟಿಕ್ ಅನಾಲಜಿ ಒಳಗ. ಹೋಲಿಕೆ, ನಾ ಫಸ್ಟ್ ಹೇಳಿ ನಿಮ್ಗೆ ಅನಾಲಜಿ ಅಂದ್ರೆ ಹೋಲಿಕೆ. ಇಲ್ಲಿ ಪದಕ್ಕ ವಿರುದ್ಧ ಪದ ಯಾವ್ದಿರ್ತದ ಅದನ್ನ ಹೋಲಿಕೆ ಮಾಡೋದು ಕ್ವಶನ್ ಕೇಳಿರ್ತಾನ. ಪದಕ್ಕ ಮತ್ತು ಸಮಾನಾರ್ಥಕ ಯಾವ ರೀತಿ ಹೋಲಿಕೆ ಮಾಡ್ಬೇಕು ಅನ್ನೋದು ಕೇಳಿರ್ತಾನ. ರಾಜ್ಯ ಮತ್ತು ರಾಜಧಾನಿಗೆ ಯಾವ ರೀತಿ ಹೋಲಿಕೆ ಮಾಡ್ಬೇಕು ಅನ್ನೋದು ಕೇಳಿರ್ತಾನ. ಗಾತ್ರ ಕೊಟ್ಟು ಮಾನ ಅವನು ಕೊಟ್ಟಿರ್ತಾನೆ, ಎರಡು ಕೊಟ್ಟಿರ್ತಾನ ಅವ. ನೆಕ್ಸ್ಟ್ ಇದ್ದಿದ್ದು ಒಂದು ಗಾತ್ರ ಕೊಟ್ಟಿರ್ತಾನ, ಅದ್ರ ಮಾನ ಯಾವ್ದಂತ ನಾವು ಕಂಡು ಹಿಡಿಬೇಕು. ನೆಕ್ಸ್ಟ್ ಕ್ವಶನ್ ಒಳಗೆ ಅಳತೆಯನ್ನು ಕೊಟ್ಟಿರ್ತಾನ, ಮಾಪನನ್ನು ಕೊಟ್ಟಿರ್ತಾನ. ನೆಕ್ಸ್ಟ್ ಇನ್ನೊಂದು ಅಳತೆ ಮತ್ತು ಮಾಪನಕ್ಕೆ ತಕ್ಕಂಗೆ ಒಂದು ಕ್ವಶನ್ ಕೊಟ್ಟಿರ್ತಾನ. ಸೊ ಈ ರೀತಿಯಾಗಿ ಸೆಮೆಂಟಿಕ್ ಅನಾಲಜಿ. ಈ ನೆಕ್ಸ್ಟ್ ನಾವು ನೋಡೋಣ್ರಿ ಲೆಟರ್ ಅನಾಲಜಿ ಒಳಗೆ ಏನ್ ಸರ, ಲೆಟರ್ ಅನಾಲಜಿ ಒಳಗೆ ನೋಡ್ಕೊಂತ ಬರೋಣ. ವಿದ್ಯಾರ್ಥಿಗಳೇ, ಈಗ ಸೆಮೆಂಟಿಕ್ ಅನಾಲಜಿ ಆಯ್ತು. ಈಗ ನೆಕ್ಸ್ಟ್ ನೋಡ್ರಿ ಲೆಟರ್ ಅನಾಲಜಿ. ಸರ್ ಲೆಟರ್ ಅನಾಲಜಿ ಒಳಗೆ ಏನ್ ಕೇಳ್ತಾನ್ರಿ ಕ್ವಶನ್? ಏನಿಲ್ರಿ, ಲೆಟರ್ ಅನಾಲಜಿ ಒಳಗ ಎ ಟು ಜೆಡ್, ಎ ಇಂದ ಜೆಡ್ ವರೆಗ. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4, ಇ ಅಂದ್ರೆ 5, 6, 7, 8, 9, 10, 11, 12, 13, ನೆಕ್ಸ್ಟ್ 14, 15, 16, 17, 18, 19, 20, 21, 22, 23, 24, 25, 26. ಸೊ ಟೋಟಲ್ ಆಗಿ 1 ರಿಂದ 26 ತನ ಅಕ್ಷರ ಇರ್ತಾವು. ಎ ಬಿ ಸಿ ಡಿ ಮೇಲೆ ಕ್ವಶನ್ ಕೇಳ್ತಾನ ನಿಮ್ಗೆ. ಲೆಟರ್ ಅನಾಲಜಿ ಅಂದ್ರ ಎ ಬಿ ಸಿ ಡಿ ಒಳಗ ಎ ಪೊಸಿಷನ್ 1 ಇದ್ರ ನೆಕ್ಸ್ಟ್ ಸಿ ಪೊಸಿಷನ್ ಯಾವ್ದಂತ ಈ ರೀತಿಯ ಕ್ವಶನ್ ಕೇಳ್ತಾನ ನಾವು. ಟೋಟಲ್ ಆಗಿ ಲೆಟರ್ ಅನಾಲಜಿ ಒಳಗೆ ನಾವು ಕ್ವಶನ್ ಬಿಡಿಸ್ಬೇಕಪ್ಪ ಅಂದ್ರ ಯಾವ ಅಂಕಿ ಕೆಳಗ ಅಕ್ಷರ ಐತಿ ಅನ್ನೋದು ತಲೆಗೆ ಇಟ್ಕೋಬೇಕ್ರಿ. ಪೊಸಿಷನ್ ನೆನಪಿರ್ಬೇಕು ನಮಗ. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4, ಇ ಅಂದ್ರೆ 5, ಇ ಎಫ್ ಅಂದ್ರೆ 6, ಜಿ ಅಂದ್ರೆ 7, ಎಚ್ ಅಂದ್ರೆ 8, ಐ ಅಂದ್ರೆ 9, ಜಿ ಅಂದ್ರೆ 10, ಕೆ ಅಂದ್ರೆ 11, ಎಲ್ ಅಂದ್ರೆ 12, ಎಂ ಅಂದ್ರೆ 13. ಈ ರೀತಿಯಾಗಿ ನಮಗೆ ಲೆಟರ್ ನೆನಪಿರಬೇಕು. ಇದು ಲೆಟರ್ ಅನಾಲಜಿ. ಲೆಟರ್ ಒಳಗೆ ಇವೆರಡೂ ಕೊಟ್ಟು 9, 10 ಕೊಟ್ಟು ನೆಕ್ಸ್ಟ್ 11, 2 ಇದ್ದಿದ್ದು ಬರೆಯತ್ ಹೇಳ್ತಾನ. 11, 2 ಇದ್ದಿದ್ದು ಯಾವ ಅಕ್ಷರ ಅಂದ್ರೆ ಕೆ ಮತ್ತೆ ಎಲ್ ಅಂತ ಬರಿಬೇಕು. ಈ ರೀತಿಯಾಗಿ ಲೆಟರ್ ಅನಾಲಜಿ ಒಳಗೆ ಕ್ವಶನ್ ಕೇಳ್ತಾನ. ಈ ನೆಕ್ಸ್ಟ್ ಟೈಪ್ ಯಾವ್ದಪ್ಪ ಅಂತ ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ನಂಬರ್ ಅನಾಲಜಿ. ಸರ್ ನಂಬರ್ ಅನಾಲಜಿ ಒಳಗೆ ಹೆಂಗ್ ಕೇಳ್ತಾನ್ರಿ? ನಂಬರ್ ಅನಾಲಜಿ ಒಳಗೆ ಏನಿಲ್ರಿ, 1 ರಿಂದ ನಿಮಗೆ ಎಲ್ಲಾ ಸಂಖ್ಯೆಗಳು ಗೊತ್ತಿರ್ಬೇಕಷ್ಟೇ. ಇದ್ರ ಕುರಿತೇನೆ ಕೇಳಿರ್ತಾನ ನಾವು. ಮಗ್ಗಿ ಗೊತ್ತಿರಬೇಕು, ನೆಕ್ಸ್ಟ್ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು. 1 ರ ವರ್ಗ 1,
ಎರಡರ ವರ್ಗ 4, ಮೂರರ ವರ್ಗ 9, ನಾಲ್ಕರ ವರ್ಗ 16, ಐದರ ವರ್ಗ 25, ಆರರ ವರ್ಗ 36. ನೆಕ್ಸ್ಟ್ ಘನ ಸಂಖ್ಯೆಗಳು ಗೊತ್ತಿರಬೇಕು. ಯಾವ ಸಂಖ್ಯೆ ಕಳೆದ್ರೆ ಎಷ್ಟು ಬರ್ತದೆ ಅಂತ ಗೊತ್ತಿರ್ಬೇಕ್ರಿ. ಲಿಟ್ರಲಿ ನಂಬರ್ ಒಳಗೆ ಏನಿಲ್ರಿ, ಕೂಡ್ಸೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ, ಇವು 4 ಗೊತ್ತಿರಬೇಕು. ಇವು 4 ಗೊತ್ತಿದ್ರೆ ನಂಬರ್ ಅನಾಲಜಿ ಯಾವುದೇ ಲೆಕ್ಕ ಬರಲಿ ನೀವು ಬಿಡಿಸ್ತೀರಿ. ಮೊದಲು SSC ಬರೀ ಇಂಗ್ಲೀಷ್ ಒಳಗೆ ಕ್ವಶನ್ ಕೊಡ್ತಿದ್ದ, ಅವ ಸೈನ್ಸ್ ಒಳಗೆ ಬಿಡಿಸ್ಬೇಕು, ಕಾಮರ್ಸ್ ಒಳಗೆ ಬಿಡಿಸ್ಬೇಕು, ಇಂಗ್ಲೀಷ್ ಒಳಗೆ ಇರ್ತೈತಿ ಪೇಪರ್ ಅನ್ನಂಗಿತ್ರಿ. ಈಗಿಲ್ರಿ, SSC ಸೆಂಟ್ರಲ್ ಗೌರ್ಮೆಂಟ್ ಕನ್ನಡ ಮೀಡಿಯಮ್ದಾಗೂ ಕೊಟ್ಟಾನೀಗ ಅವ. ಕನ್ನಡದವ್ರನು ಆಯ್ತು ಅದು ಒಂದು ನೆವ ಹೇಳತ್ತಾರಪ್ಪ ಅಂದ್ರೆ ಅದನ್ನ ಕನ್ನಡದಾಗ ಕೊಟ್ಬಿಡು ಅಂತ ಅದನ್ನು ಕೊಟ್ಟಾರ ಅವರು. ಸೊ ಈಗ ನೀವು ತಿಳ್ಕೊಬೇಕಾಯ್ತಷ್ಟೇ, ಕಂಟೆಂಟ್ ಅಷ್ಟೇ ತಿಳ್ಕೊಬೇಕು. ಕ್ವಶನ್ ಕನ್ನಡದಾಗ ಕೊಟ್ಟಿರ್ತಾನೆ, ಇಂಗ್ಲೀಷ್ನಾಗೂ ಕೊಟ್ಟಿರ್ತಾನೆ. ಸಪೋಸ್ ಕನ್ನಡದಾಗ ಗೊತ್ತಲ್ಲಾರ್ದೆ ವರ್ಡ್ಗಳು ಇಂಗ್ಲೀಷ್ನಾಗ ನೋಡ್ಕೋಬೇಕು, ನೀವು ನೋಡ್ಕೊಂಡು ಲೆಕ್ಕ ಬಿಡಿಸ್ಬೇಕು. ಇದು ನಂಬರ್ ಅನಾಲಜಿ. ನೆಕ್ಸ್ಟ್ ಯಾವ್ದು ಅನ್ನೋದು ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ. ಮಿಕ್ಸ್ಡ್ ಅನಾಲಜಿ ಅಂದ್ರೆ ಇದ್ರ ಲೆಟ್ರು ಕೊಟ್ಟಿರ್ತಾನ, ಅಂದ್ರೆ ABCDನೂ ಕೊಟ್ಟಿರ್ತಾನ, ನೆಕ್ಸ್ಟ್ ಅಂಕಿಗಳನ್ನು ಕೊಟ್ಟಿರ್ತಾನ, ಅಂದ್ರೆ ಸಂಖ್ಯೆಗಳನ್ನು ಕೊಟ್ಟಿರ್ತಾನ. ಏನು ಕೊಟ್ಟಿರ್ತಾನ? 1, 2, 3 ಇವೆರಡೂ ಮಿಕ್ಸ್ ಮಾಡಿ ಕ್ವಶನ್ ಕೇಳಿರ್ತಾನ. ಇದನ್ನೇ ಮಿಕ್ಸ್ಡ್ ಅನಾಲಜಿ ಅಂತಾರೆ. ವಿದ್ಯಾರ್ಥಿಗಳೇ, ಅನಾಲಜಿ ಬಗ್ಗೆ ಟೈಪ್ಗಳು ಗೊತ್ತಾದ ಅನ್ಕೊಂತೀನಿ ನಾನು ನಿಮಗೆ. ಸೆಮೆಂಟಿಕ್ ಅನಾಲಜಿ, ಲೆಟರ್ ಅನಾಲಜಿ, ನೆಕ್ಸ್ಟ್ ಮಿಕ್ಸ್ಡ್ ಅನಾಲಜಿ, ಇಷ್ಟು ಅನಾಲಜಿಗಳು ನಿಮ್ಗೆ ಗೊತ್ತೈತೆ ಅನ್ಕೊಂತೀನಿ. ಈಗ ಒಂದೊಂದಾಗಿ ನಿಮ್ಗೆ ಒಂದೊಂದು ಉದಾಹರಣೆಗಳನ್ನು ಕೊಟ್ಕೊಂತ ಹೋಗ್ತೀನಿ, ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಕ್ವಶನ್ ನೋಡ್ರಿ, ಇರಾಕ್ ಈಸ್ ರಿಲೇಟೆಡ್ ಟು ದಿನಾರ್ ಈಸ್ ದ ಸೇಮ್ ವೇ ಆಸ್ ಮಯನ್ಮಾರ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳತಾನ. ಇರಾಕ್ ದೇಶದ ನಾಣ್ಯ ದಿನಾರ್. ಇರಾಕ್ ದೇಶದ ದಿನಾರ್ ಅನ್ನೋದೇನು ಗೊತ್ತಿರಬೇಕು, ಇರಾಕ್ ಅನ್ನೋದೇನು ಗೊತ್ತಿರಬೇಕು. ಇರಾಕ್ ಅನ್ನೋದೊಂದು ದೇಶ, ಈ ಇರಾಕ್ ದೇಶದ ನಾಣ್ಯ ದಿನಾರ್. ನೆಕ್ಸ್ಟ್, ಇನ್ ದ ಸೇಮ್ ವೇ ಆಸ್ ಮಯನ್ಮಾರ್ ಈಸ್ ರಿಲೇಟೆಡ್ ಟು ಡ್ಯಾಶ್. ಓಕೆಪ್ಪ, ಇರಾಕ್ ಅಂದ್ರೆ ಇಲ್ಲಿ ದೇಶ, ಮಯನ್ಮಾರ್ ಅಂದ್ರೆ ಇಲ್ಲಿ ದೇಶ. ಈ ಮಯನ್ಮಾರ ದೇಶದ ನಾಣ್ಯ ಯಾವುದು ಅಂತ ನಾವು ಕಂಡುಹಿಡಬೇಕು. ಒಂದು ಆಪ್ಷನ್ ಕೊಟ್ಟಾನ, ಏನ್ ಲೀರಾ, ಕ್ಯಾತ್, ರ್ಯಾಂಡ್. ನೋಡ್ರಿ, ಮಯನ್ಮಾರ ಈಸ್ ರಿಲೇಟೆಡ್ ಟು ಮಯನ್ಮಾರ ದೇಶದ ನಾಣ್ಯ ಕ್ಯಾತ್. ಸೊ ಆನ್ಸರ್ ಈಸ್ ಸಿ. ವಿದ್ಯಾರ್ಥಿಗಳೇ, ನಾನು ನೀವು ಫಸ್ಟ್ಗೆ ಹೇಳಿನಿ ಅನಾಲಜಿ ಅಂದ್ರೆ ಹೋಲಿಕೆ. ಇಲ್ಲಿ ದೇಶ ಕೊಟ್ಟು ಇಲ್ಲೊಂದು ನಾಣ್ಯ ಕೊಟ್ಟಾನ. ಸೊ ಅದೇ ಕ್ವಶನ್ ನೆಕ್ಸ್ಟ್ ಇಲ್ಲಿ ಕೇಳಿರ್ತಾನೆ, ನಿಮ್ಗೆ ದೇಶ ಕೊಟ್ಟಿರ್ತಾನ, ನಾಣ್ಯ ಕೇಳ್ತಾನ. ಈ ಮಯನ್ಮಾರ್ ದೇಶದ ನಾಣ್ಯ ಯಾವುದಪ್ಪ ಅಂದ್ರೆ ಕ್ಯಾತ್ ಅಂತ ಉತ್ತರಿಸ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ ನೋಡೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಎರಡನೇ ಕ್ವಶನ್ ನೋಡ್ರಿ, ಇಂಜಿನಿಯರ್ ಈಸ್ ರಿಲೇಟೆಡ್ ಟು ಬಿಲ್ಡಿಂಗ್ ಇನ್ ದ ಸೇಮ್ ವೇ ಆಸ್ ರೈಟರ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳ ನಾವು. ನೋಡ್ರಿ, ಇಲ್ಲಿ ಇಂಜಿನಿಯರ್ ಬಿಲ್ಡಿಂಗಿಗೆ ಸಂಬಂಧಪಟ್ಟವ, ಅಂದ್ರೆ ಇಂಜಿನಿಯರ್ ಬಿಲ್ಡಿಂಗ್ ಕಟ್ತಾನ. ಇಂಜಿನಿಯರ್ ಈಸ್ ರಿಲೇಟೆಡ್ ಟು ಬಿಲ್ಡಿಂಗ್. ಇಂಜಿನಿಯರ್ ಈಸ್ ರಿಲೇಟೆಡ್ ಟು ಬಿಲ್ಡಿಂಗ್ ಅಂದ್ರೆ ಇಂಜಿನಿಯರ್ ಬಿಲ್ಡಿಂಗ್ ಸಂಬಂಧಪಟ್ಟಾನ. ಇನ್ ದ ಸೇಮ್ ವೇ, ಅದೇ ಇದ್ರೊಳಗೆ ಆಸ್ ರೈಟರ್ ಈಸ್ ರಿಲೇಟೆಡ್ ಟು ಡ್ಯಾಶ್. ರೈಟರ್ ಏನು, ಅವನಿಗೇನು ಪೇಪರ್ ಸಂಬಂಧಪಟ್ಟೈತೋ, ಏನು ಪೆನ್ ಸಂಬಂಧಪಟ್ಟೈತೋ, ಏನು ಇಂಕ್ ಸಂಬಂಧಪಟ್ಟದೋ, ಏನು ಬುಕ್. ನೋಡ್ರಿ, ಇಂಜಿನಿಯರ್ ಕಾಮನ್ ಆಗಿ ಈಸ್ ರಿಲೇಟೆಡ್ ಟು ಬಿಲ್ಡಿಂಗ್ ಅಂದ್ರೆ ಇಂಜಿನಿಯರ್ ಈಸ್ ರಿಲೇಟೆಡ್ ಟು ಬಿಲ್ಡಿಂಗ್ ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ತಾನ. ನೆಕ್ಸ್ಟ್, ಇನ್ ದ ಸೇಮ್ ವೇ ರೈಟರ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳತ್ತಾನ. ರೈಟರ್ ಏನು ಮಾಡ್ತಾನ್ರಿ? ರೈಟರ್ ಈಸ್ ಬುಕ್ ಬರೀತಾನ. ಸೊ ಆನ್ಸರ್ ಈಸ್ ಆಪ್ಷನ್ ಎ, ಬುಕ್ ಬರೀತಾನ. ಇಲ್ಲೇ ನೋಡ್ರಿ ವಿದ್ಯಾರ್ಥಿಗಳೇ, ಭಾಳ ಕ್ವಶನ್ ಈಸಿ ಐತಿ. ಇಂಜಿನಿಯರ್ ಈಸ್ ರಿಲೇಟೆಡ್ ಟು ಬಿಲ್ಡಿಂಗ್ ಅಂದ್ರೆ ಇಂಜಿನಿಯರ್ ಬಿಲ್ಡಿಂಗ್ ಕಟ್ತಾನ. ನೆಕ್ಸ್ಟ್, ಇನ್ ದ ಸೇಮ್ ವೇ ಬಿಲ್ಡಿಂಗ್ ಕಟ್ತಾನ ಅಂದ್ರೆ ಏನು, ಇಂಜಿನಿಯರ್ ಇಸ್ ರಿಲೇಟೆಡ್ ಟು ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ಸಂಬಂಧಪಟ್ಟಾನ ಇಂಜಿನಿಯರ್. ನೆಕ್ಸ್ಟ್, ಇನ್ ದ ಸೇಮ್ ವೇ ರೈಟರ್ ಯಾವುದಕ್ಕೆ ಸಂಬಂಧಪಟ್ಟಾನ ಇಲ್ಲಿ? ಸೊ ಇಲ್ಲಿ ಅವ ಕ್ರಿಯೇಟ್ ಮಾಡೋದು ಯಾವುದು? ಒಂದು ಬುಕ್ ಅನ್ನು ಕ್ರಿಯೇಟ್ ಮಾಡ್ತಾನ, ಒಂದು ಬುಕ್ ಅನ್ನು ಬರೀತಾನ. ಸೊ ಬುಕ್ ಇಸ್ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಮೂರನೇ ಕ್ವಶನ್ ನೋಡ್ರಿ, ಇಲ್ಲಿ ಸೆಲೆಕ್ಟ್ ದ ವರ್ಡ್ ಪೇರ್ ಇನ್ ವಿಚ್ ದ ಟೂ ವರ್ಡ್ಸ್ ಆರ್ ರಿಲೇಟೆಡ್ ಇನ್ ದ ಸೇಮ್ ವೇ ಆಸ್ ಆರ್ ದ ಟೂ ವರ್ಡ್ಸ್ ಇನ್ ದ ಫಾಲೋಯಿಂಗ್ ವರ್ಡ್ ಪೇರ್. ಏನ್ ಹೇಳತ್ತಾನವ? ಒಂದು ವರ್ಡ್ ಪೇರ್ ಕೊಟ್ಟಾನಂತವ. ಕ್ಯಾಂಡಲ್ ಅಂದ್ರೆ ಇಲ್ಯುಮಿನೇಟ್ ಅಂದ್ರೆ ಕ್ಯಾಂಡಲ್ ಅಂದ್ರೆ ಏನ್ ಮಾಡ್ತಾವ ಕೆಲಸ? ಅದು ಬೆಳಗ್ತಾವ್. ಏನ್ ಮಾಡ್ತಾವ್ರಿ? ಬೆಳಕು ಕೊಡ್ತಾವ್, ಬೆಳಗುತ್ತವೆ. ನೆಕ್ಸ್ಟ್, ಇದು ರಿಲೇಟೆಡ್ ಟು ಇನ್ ದ ಸೇಮ್ ವೇ, ಅದೇ ರಿಲೇಟೆಡ್ ಒಳಗೆ. ಈಗ ಕ್ಯಾಂಡಲ್ ಅಂದ್ರೆ ಬೆಳಗ್ತಾವು. ಇನ್ ದ ಸೇಮ್ ವೇ ಆಸ್ ಆರ್ ದ ಟೂ ವರ್ಡ್ಸ್ ಅಂದ್ರೆ ಕ್ಯಾಂಡಲ್ ಈಗ ಎರಡು ವರ್ಡ್ ಅದಾವ, ಒಂದು ಕ್ಯಾಂಡಲ್ ಒಂದು ಇಲ್ಯುಮಿನೇಟ್. ಕ್ಯಾಂಡಲ್ ಅಂದ್ರೆ ಬೆಳಗ್ತಾವು. ಇನ್ ದ ಟೂ ವರ್ಡ್ಸ್ ಇನ್ ದ ಫಾಲೋಯಿಂಗ್ ವರ್ಡ್ ಪೇರ್ ಅಂದ್ರೆ ಇದ್ರಂಗೆ ಸೇಮ್. ಈಗ ಕ್ಯಾಂಡಲ್ ಅಂದ್ರೆ ಬೆಳಗ್ತಾವು,
ಅದೇ ರೀತಿ ಈಗ ನೆಕ್ಸ್ಟ್ ಯಾವ್ದಕ್ಕೆ ಹೊಂದುತ್ತದ ನೋಡು. ಫ್ಯಾನ್ ಸಫೋಕೇಶನ್ ಅಂತ ಕೊಟ್ಟಾನ. ಫ್ಯಾನ್ ಇಂದ ಸಫೋಕೇಶನ್ ಆಗ್ತದ? ಇಲ್ಲ, ರಾಂಗ್. ಅವ ಇಲ್ಲಿ ಕೊಟ್ಟಾನ ಕ್ಯಾಂಡಲ್ ಬೆಳಗ್ತಾವ, ಒಟ್ಟು ಪಾಸಿಟಿವ್ ಕೊಟ್ಟಾನ. ಕ್ಯಾಂಡಲ್ ಇಸ್ ಇಲ್ಯುಮಿನೇಟ್ ಅಂದ್ರೆ ಬೆಳಗುತ್ತವೆ. ನೆಕ್ಸ್ಟ್ ನೋಡ್ರಿ, ಬಲ್ಬ್ ಡಾರ್ಕ್ ಅಂತ ಹೇಳತ್ತಾನ. ಬಲ್ಬ್ ಅಂದ್ರ ಲೈಟ್, ಅವು ಏನ್ ಬಲ್ಬ್ ಇರ್ತಾವ, ಬಲ್ಬ್ ಅವು ಡಾರ್ಕ್, ಅವು ಕತ್ತಲೆ ಏನು ಕೊಡಲ್ಲ, ಅವು ಬೆಳಗ್ತಾವ. ಡಾರ್ಕ್ ತಪ್ಪಿದು. ನೆಕ್ಸ್ಟ್ ಓವೆನ್ ಗ್ರೈಂಡ್ ಅಂತ ಕೊಟ್ಟಾನ. ಓವೆನ್ ಗ್ರೈಂಡ್ ಅಂದ್ರೆ ಓವೆನ್ ಅಂದ್ರೆ ಅದನ್ನ ಬಿಸಿ ಮಾಡ್ತಾರ. ಓವೆನ್ ಅಂದ್ರೆ ಬಿಸಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ. ಇಲ್ಲಿ ಗ್ರೈಂಡ್ ಅಂತ ಕೊಟ್ಟಾನ, ಸೊ ಇದು ತಪ್ಪ. ನೆಕ್ಸ್ಟ್ ನೋಡ್ರಿ, ರೆಫ್ರಿಜರೇಟರ್ ಕೂಲ್. ಸೊ ನಾವು ಮನ್ಯಾಗ ಫ್ರಿಜ್ ಇರ್ತದ, ರೆಫ್ರಿಜರೇಟರ್ ಅಂದ್ರೆ ಫ್ರಿಜ್. ಆ ಫ್ರಿಜ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಕೂಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ಮೂರು ರಾಂಗ್ ಆದ್ಮ್ಯಾಗ ಇದು ಸಿ ಇಸ್ ರೈಟ್ ಆನ್ಸರ್. ರೆಫ್ರಿಜರೇಟರ್ ಕೂಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ರೆಫ್ರಿಜರೇಟರ್ ಕೂಲರ್ ಸಿ ಇಸ್ ಆನ್ಸರ್. ವಿದ್ಯಾರ್ಥಿಗಳೇ, ಇವತ್ತು ನಾವು ಸೆಮೆಂಟಿಕ್ ಅನಾಲಜಿ ನೋಡಿದ್ವಿ. ಇನ್ನು ನಂಬರ್ ಅನಾಲಜಿ ಹೆಂಗ್ ಬರ್ತದ, ಲೆಟರ್ ಅನಾಲಜಿ ಹೆಂಗ್ ಬರ್ತದ, ಮಿಕ್ಸ್ಡ್ ಅನಾಲಜಿ ಹೆಂಗ್ ಬರ್ತದ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ನ ತಿಳ್ಕೊಳ್ಳೋಣ. ಆದಷ್ಟು ಬೇಗ ಎಸ್